ಈ ರಾಜ್ಯದಲ್ಲಿ ರಾಜಕೀಯ ನಡೀತಾ ಇದೆ. ಇವತ್ತು ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ಆಜ್ಞೆ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಂದು ಆಜ್ಞೆ ಏನಿದೆ ಅದರ ವಿರುದ್ಧ ನೀವು ಮಾಡಿರ್ತಕ್ಕಂಥದ್ದು BJPಯವರ ಕೈಗೊಂಬೆಯಾಗಿ ರಾಜ್ಯಪಾಲರ ಕಚೇರಿಯನ್ನೇ BJPಯ ಕಾರ್ಯಕರ್ತರ ಮುಖಂಡರುಗಳ ಅಂಗಳವನ್ನಾಗಿ ಮಾಡ್ಕೊಂಡಿದ್ದೀರಿ. ನೀವು ರಾಜಕೀಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನೀವು ಕೇಂದ್ರ ಸರ್ಕಾರದ ಏಜೆಂಟರ ರೀತಿ ವರ್ತನೆ ಮಾಡ್ತಾ ಇದ್ದೀರಿ. ನಿಮ್ಮ ರಾಜ್ಯಪಾಲರ ಒಂದು ಏನು ನಿವಾಸ ಇದೆ ಅದನ್ನು ಅಪವಿತ್ರ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ರಾಜ್ಯಪಾಲರ ಈ ಒಂದು ನಿರ್ಣಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ತೆಗೆದುಕೊಂಡು ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಧೈರ್ಯವಾಗಿ ರಾಜ್ಯಪಾಲರ ಮತ್ತು BJP JDSನ ಒಕ್ಕೂಟದಿಂದ ಇವತ್ತೇನು ಒಂದು ಷಡ್ಯಂತ್ರದ ರಾಜಕಾರಣ ನಡೀತಾ ಇದೆ ಅದನ್ನು ಷಡ್ಯಂತ್ರದ ರಾಜಕಾರಣ, ಷಡ್ಯಂತ್ರ ಅಂದರೆ ಏನು ತಪ್ಪಾಗಲ್ಲ, ಅವ್ರ ರಾಜಕಾರಣನೇ ಹಂಗಿದೆ. ಎಲ್ಲರೂ ಧೈರ್ಯ ಇಲ್ಲದೆ ಇರೋರು ಮಾಡೋವಂಥ ರಾಜಕಾರಣ ಇದೆ. ಧೈರ್ಯ ಇರೋರು ಡೈರೆಕ್ಟಾಗಿ ಫೇಸಿಗೆ ಬರ್ತಾರೆ, ಧೈರ್ಯ ಇಲ್ಲದೆ ಇರೋರು ಇಂಡೈರೆಕ್ಟಾಗಿ ಹೋಗ್ತಾರೆ. ಹಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ BJPಯವರ ಇತಿಹಾಸ ಇದೆಯಲ್ಲ, ಅವ್ರು ಯಾವತ್ತೂ ಈ ರಾಜ್ಯದಲ್ಲಿ ಜನತೆಯ ಬಹುಮತದಿಂದ ಆರಿಸಿ ಬಂದು ಅಧಿಕಾರವನ್ನು ಮಾಡಿದಂಥವ್ರಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗಲೂ ಸತ್ಯ ಎಷ್ಟು ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಅಲ್ಲಿಂದ ಬಂದರು. ಅದಾದ ಮೇಲೆ ಮತ್ತೆ ಪುನಃ ಬೊಮ್ಮಾಯಿಯವರ ಸರ್ಕಾರ ಯಾವ ರೀತಿ ಬಂತು, ಯಡಿಯೂರಪ್ಪನವ್ರು ಎರಡನೇ ಸಾರಿ ಯಾವ ರೀತಿ ಮುಖ್ಯಮಂತ್ರಿ ಆದರು, ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರು ಯಾವತ್ತೂ ಡೈರೆಕ್ಟಾಗಿ ಜನಗಳಿಂದ ಆದೇಶ ತಗೊಂಡು ಬಂದಿಲ್ಲ. ಈ ಸಾರಿನೂ ಎಲ್ಲೋ ಒಂದು ಕಡೆ BJP ಮತ್ತು JDS ಒಂದಾಗಿ ಈ ರಾಜ್ಯದ ರಾಜಕಾರಣದ ಅಸ್ಥಿರತೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಭಾವನೆ ಈ ರಾಜ್ಯದ ಜನಗೆ ಬರೋವಂಥ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ. ಇವರು ಪಾದಯಾತ್ರೆ ಮಾಡಿದರು. ಪಾದಯಾತ್ರೆ ಮಾಡಬೇಡಿ ಅಂತ ಹೇಳಿಲ್ಲ, ಅದು ಮಹಾತ್ಮ ಗಾಂಧೀಜಿನೇ ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಪಾದಯಾತ್ರೆ ಮುಖಾಂತರ ಅಹಿಂಸಾವಾದದ ಮುಖಾಂತರ ತಂದು ಕೊಟ್ಟೋಗಿದ್ದಾರೆ. ನಾನು ಆ ಮಾರ್ಗವನ್ನು ಅಲುಗಳೆಯಲಿಲ್ಲ. ಇವರು ಏನು ಮಾಡಿದರು, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡೋಗಿ 150 ಚಿಲ್ಲರೆ ಕಿಲೋಮೀಟ್ರ ಬರೀ ವೈಯಕ್ತಿಕವಾದಂಥ ದ್ವೇಷಗಳ ಕಿತ್ತಾಟದ ಮಧ್ಯದಲ್ಲಿ ಅದು ಮುಗ್ದೇ ಹೋಯ್ತು ಹೊರತು ಒಂದೇ ಒಂದು ದಿವಸ ಯಾವ 14 ಸೈಟ್ಗಳ ಮೂಢ ಹಗರಣವನ್ನು ತೆಗೆದುಕೊಂಡು ಇವರು ಹೋಗಿದ್ರು ಅದ್ರ ಬಗ್ಗೆ ಎಲ್ಲೂ ಒಂದಿನ ಚರ್ಚೆ ಆಗಲಿಲ್ಲ. ಇಂಥ ಅಪರಾಧವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂತ ಹೇಳೋವಂಥ ಗೋಜಿಗೆ ಹೋಗಲಿಲ್ಲ. ಅವರ ಸಮಾವೇಶದಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ನಾವೊಂದು ಬುಕ್ಕನ್ನು ಪ್ರಿಂಟ್ ಮಾಡಿ ಹಂಚಿದೋ, ಈ ರೀತಿ ಜಮೀನು ಬಂದಿದೆ, ಇದರಲ್ಲಿ ಸಿದ್ದರಾಮಯ್ಯನವರು ನಿರ್ದೋಷಿ, ಯಾಕೆ ಈ ರೀತಿ ಸುಳ್ಳು ಆಪಾದನೆ ಮಾಡ್ತೀರಿ ಅಂತೇಳಿ ಬುಕ್ಕನ್ನು ಪ್ರಿಂಟ್ ಮಾಡಿ ಹಂಚಿಸ್ತು. ಇವರು ಅದ್ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಯಾವ್ಯಾವುದನ್ನೋ ಒಂಥರ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡಿಬಿಟ್ಟು ಹಿಟ್ ಆ್ಯಂಡ್ ರನ್ ಆಪಾದನೆಗಳನ್ನ ಮಾಡಿಬಿಟ್ಟು ಅಲ್ಲಿಂದ ಪಲಾಯನ ಮಾಡಿದರು. ರಾಜ್ಯಪಾಲರು ಮೊದಲು ಶೋಕಾಸ್ ನೋಟಿಸ್ ಕೊಟ್ಟರು. ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, ಸುದೀರ್ಘವಾದ ಉತ್ತರ ಕೊಟ್ಟ ಆದಮೇಲೆ ಇವರು
ಮತ್ತೆ ಪುನಃ ಇನ್ನೊಂದೆರಡು ಜನ RTI ಅವ್ರ ಹತ್ರ ಕೇಸ್ ಹಾಕಿಸಿ ಎಲ್ಲರೂ ಕೇಸ್ ಹಾಕ್ಸಿರೋದೆ. ಅಬ್ರಾಮ್ ಯಾರು, ಅವನ ಇತಿಹಾಸ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಅವನು ಯಾರ್ಯಾರ ಪರವಾಗಿ ಅರ್ಜಿ ಹಾಕ್ತಾನೆ ಏನು, ಇದು ಇತಿಹಾಸ ಇದೆ. ಅದರಿಂದ ನಾವು ಹೇಳ್ತಕ್ಕಂಥದ್ದು, ಈಗ ಸಿದ್ದರಾಮಯ್ಯನವರಿಗೆ ಇವರು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದರೆ ಇದೊಂಥರ ಪ್ರಜಾಪ್ರಭುತ್ವದ ಕಗ್ಗೊಲೆ. ಕೇಂದ್ರ ಸರ್ಕಾರವೇ ಒಂದು ಕಾನೂನನ್ನು ತಂದು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಬರೆದಿದೆ, ಒಬ್ಬ ಮುಖ್ಯಮಂತ್ರಿಯ ಮೇಲೆ ಎಂಕ್ವೈರಿ ಆಗಬೇಕಾದ್ರೆ ಇಲ್ಲ ಏನಾದರೂ ವಿಚಾರಣೆ ಆಗಬೇಕಾದ್ರೆ ಆ ಕಾನೂನಿನ ಅಡಿನಲ್ಲಿ ಪೊಲೀಸಿನ ಮುಖ್ಯ IG ಅವರು ಮಾತ್ರ ಮುಖ್ಯಮಂತ್ರಿಯನ್ನು ಎಂಕ್ವೈರಿ ಮಾಡಲಿಕ್ಕೆ ಸಾಧ್ಯವೇ ಹೊರತು ಯಾವುದೇ ಕಾರಣದಿಂದ ಇತರರಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಒಂದು ಚಂದ್ರಬಾಬು ನಾಯ್ಡು ಅವರ ಒಂದು ಕೇಸಿನ ನಿರ್ದೇಶನದ ಪ್ರಕಾರ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಆಗಿದೆ. ಯಾರು ಬೇಕು ಅವರೆಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಅರ್ಜಿ ಕೊಡೋದು, ಮುಖ್ಯಮಂತ್ರಿಗಳು ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತೇಳಿ ಅರ್ಜಿ ಕೊಟ್ಟರೆ ಈ ದೇಶದಲ್ಲಿ ಸುಭದ್ರ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ರಾಜ್ಯಪಾಲರು ಎಲ್ಲೋ ಅವ್ರು ಹೇಳ್ತಾರೆ, ಇನ್ನು 8 ತಿಂಗಳಿಗೆ ಸರ್ಕಾರ ತೆಗಿತೀವಿ, 8 ತಿಂಗಳಿಗೆ ಸರ್ಕಾರ ತೆಗಿತೀವಿ. ಏನಿದು ಹುಡುಗಾಟಿಗೆ? 5 ವರ್ಷಕ್ಕೆ ಅಂತ ಜನ ಆದೇಶ ಕೊಟ್ಟ ಮೇಲೆ ಜನವೇ ತೆಗಿಬೇಕು. BJPಯವರು JDSನವರು ತೆಗಿಯೋಕ್ಕಾಗುತ್ತದ? ಮತ್ತು ಪ್ರಜಾಪ್ರಭುತ್ವ ಅಂತ ಯಾಕಿರಬೇಕು? ಅಂತ ಮಾಡಬಾರ್ದನ್ನು ಮಾಡಿದ್ಮೇಲೆ ಇದು ಮಾಡೋಣ. ಒಂದೇ ಒಂದು ಸೂಜಿ ಮನೆಯಷ್ಟು ಸಿದ್ದರಾಮಣ್ಣಂದು ಆ ಸೈಟ್ನ ವಿಚಾರದಲ್ಲಿ ತಪ್ಪಿಲ್ಲ. ಇವರೇ ಕೊಟ್ಟಿರೋದು ಸೈಟ್ನ ಕರೆದು ನಿಮಗೆ 14 ನಿಮ್ಮ 3 ಎಕರೆ 16 ಗುಂಟೆ ಜಮೀನನ್ನು ನಾವು ಪ್ರಾಧಿಕಾರದವರು ವಶಪಡಿಸ್ಕೊಂಡ್ಬಿಟ್ಟಿದ್ದೀವಿ, ಸೈಟ್ ಮಾಡಿಬಿಟ್ಟಿದ್ದೀವಿ, ನಮಗೆ ತಪ್ಪಾಗಿದೆ, ಆ ತಪ್ಪಿಗೆ ನಿಮಗೆ ನಾವು ಬದಲಿ ಭೂಮಿಯನ್ನು ಕೊಡ್ತೀವಿ ಬಲ್ಲಿ ಅಂತೇಳಿ ಕರೆಸ್ಕೊಂಡು ಬದಲಿ ಭೂಮಿನ ಇವರೊಬ್ಬರಿಗೆ ಅಲ್ಲ ಇಡೀ ಮೈಸೂರಿನಲ್ಲಿ ಸುಮಾರು ಸಾವಿರಾರು ಸೈಟ್ಗಳನ್ನು ಕೊಟ್ಟು ಇವರೇ ಮಾಡಿ ಇವರ MLAಗಳೇ ಸೈನ್ ಹಾಕಿ ಇವರ ಪ್ರಾಧಿಕಾರದ ಅಧ್ಯಕ್ಷರೇ ಕೊಟ್ಟು, ಅವತ್ತು ಬೊಮ್ಮಾಯಿನೇ ಈ ರಾಜ್ಯದ ಮುಖ್ಯಮಂತ್ರಿ, ಇವರೇ ಕೊಟ್ಬಿಟ್ಟು ಈಗ ಇವರು ಈ ರೀತಿ ಆಪಾದನೆ ಮಾಡ್ಕೊಂಡು ಹೋಗೋದು ಸರಿಯಿಲ್ಲ. ಇದು ಜನತೆಗೆ ಈಗಾಗಲೇ ತಿಳಿಸಿದ್ದೀವಿ, ಇನ್ನೂ ಸ್ವಲ್ಪ ತಿಳಿಸ್ಬೇಕು. ಇಲ್ಲಿ ಪ್ರಾಸಿಕ್ಯೂಷನ್ನ ಮಾಡಲಿಕ್ಕೆ ಒಂದು ಪ್ರಿಲಿಮಿನರಿ ಎಂಕ್ವೈರಿ ಆಗದಲೇ ಒಬ್ಬ ಮುಖ್ಯಮಂತ್ರಿ ಮೇಲೆ ಯಾವ ರೀತಿ ನೀವು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಡ್ತೀರಿ? ಅವ್ರು ತಪ್ಪಿತಸ್ಥರು ಅಂತೇಳಿ ಅಬ್ರಾಮ್ಗೊಬ್ಬನಿಗೆ, ಅವನ್ಯಾರೋ ಇನ್ನೊಬ್ಬನಿಗೆ, ಈ ರಾಜ್ಯಪಾಲ್ಗೊಬ್ಬನಿಗೆ 3 ಜನಕ್ಕೆ ಮನವರಿಕೆ ಆಗಿಬಿಟ್ರೆ ಸಾಕಾ ಇವರು ಅಪರಾಧಿ ಅಂತ? ಅವ್ರ ಅಪರಾಧಿ ಅಂತ ಹೇಳಿ ನೀವು ತೀರ್ಮಾನ ಹೆಂಗೆ ತಗೋತೀರಿ? ಯಾವ ಆಧಾರದ ಮೇಲೆ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ 3 ಕಾನೂನಿನ ಚೌಕಟ್ಟಿನಲ್ಲಿ ಅವರು ಆಪಾದನೆ ಮಾಡಿರ್ತಕ್ಕಂಥದ್ದು ಒಂದು ನಾನು ನೋಡಿದೆ ನಿನ್ನೆ. ನೀವು ಜುಡಿಷಿಯಲ್ ಎಂಕ್ವೈರಿ ಮಾಡಿಬಿಟ್ಟಿದ್ದೀರಿ, ಅದು ಒಂದು ಕಂಟೆಂಟ್ ಇದೆ. ನೀವು ಜುಡಿಷಿಯಲ್ ಎಂಕ್ವೈರಿ ಮಾಡಿಬಿಟ್ಟಿದ್ದೀರಿ, ಅಲ್ಲ ಅಷ್ಟೊಂದು ಮಹತ್ವವಾದಂಥ ವಿಚಾರ ಇಲ್ಲದೇ ಇದ್ದಿದ್ರೆ ನೀವು ಜುಡಿಷಿಯಲ್ ಎಂಕ್ವೈರಿ ಹೆಂಗೆ ಕೊಡ್ತಾ ಇದ್ರಿ ಅಂತ ಇವರನ್ನೇ ಕ್ವಶನ್ ಮಾಡಿದ್ದಾರೆ. ಜುಡಿಷಿಯಲ್ ಎಂಕ್ವೈರಿ ಯಾಕೆ ಕೊಟ್ಟರು? ಯಾರ್ಯಾರಿದ್ದಾರೆ ಅವರೆಲ್ಲ ಸಿಗಾಕೊಳ್ಳಿ. ಸಿದ್ದರಾಮಣ್ಣ ಇದ್ದರೆ ಸಿದ್ದರಾಮಣ್ಣ ಸಿಗಾಕೊಳ್ಳಿ, ಯಾರಿದ್ದಾರೆ ಅವರೆಲ್ಲ ಸಿಗಾಕೊಳ್ಳಿ ಅಂತ ರಿಟೈರ್ಡ್ ಜಡ್ಜ್ ಮುಖಾಂತರ ಜುಡಿಷಿಯಲ್ ಎಂಕ್ವೈರಿ ಮಾಡಿದರೆ ಇವರು ಅದನ್ನೇ ತಿರುಗಿಸಿ ಕೇಳಿದ್ದಾರೆ.